ಯಾಕ ಭೀಮಣ್ಣಯ್ಯ ಪೈಪ್ ಎತ್ತ ಜೀಪ್ನ ಕರ್ಸಿದ್ಯಾ? ಯಾಕೆ ಕೇಬಲ್ ಏನಾದರೂ ಬರೆಸ್ಟ್ ಆಗಿತ್ತಾ ಇಲ್ಲ ಮೋಟ್ರ್ ಗಿಟ್ರ್ ಏನಾದ್ರು ಸುಟ್ಟಿತ್ತಾ ಭೀಮಣ್ಣಯ್ಯ? ಅದೇ ಕಣ ಚಂದ್ರಪ್ಪ, ಈ ಕರೆಂಟಿನ ವ್ಯತ್ಯಾಸ ಆಗಿ ಕೇಬಲ್ ಗೀಬಲ್ ಬರೆಸ್ಟ್ ಏನಾದರೂ ಆಗೈತೇನೋ ಅಂತ ನಾನು ಅಂದ್ಕೊಂಡಿದ್ದೆ ಕಣ ಚಂದ್ರಪ್ಪ. ಆದರೆ ಮೋಟ್ರೇ ಸುಟ್ಟೈತೆ ಕಣ. ಓಟು ಕರೆಂಟಿಂದು ವೋಲ್ಟೇಜ್ ಸಮಸ್ಯೆ, ಹಂಗಾಗಿ ಈ ಥರ ಎಲ್ಲ ಮೋಟ್ರ್ ಸುಟ್ಟೈತೆ. ಎಲ್ಲ ಮೋಟ್ರ ಸುತ್ತಿಸ್ಕೆ ಬಂದು ಇವಾಗ ತಾನೇ ಮೋಟ್ರು ಬಿಟ್ವಿ ನೋಡಪ್ಪ. ಅದಕ್ಕೆ ಚೆಕ್ ಮಾಡೋಣ ಅಂತ ಕರೆಂಟ್ ಇತ್ತಲ್ಲ ಎತ್ತು ನೋಡಿದ್ವಿ, ಹಂಗೆ ನೀರು ಬರ್ತವೆ. ಇವಾಗ ಇರೋ ಇನ್ನೂ ಪೈಪನ್ನು ಬಿಡಬೇಕು. ಯಾಕೆ ಅಂತಂದರೆ ಬೇಸಿಗೆ ಅಲ್ಲ, ನೀರು ಕಮ್ಮಿ ಬರ್ತವೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಪೈಪ್ ಇದ್ದಾವೆ, ಅವನ್ನ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಕಣ ಚಂದ್ರಪ್ಪ. ಅಯ್ಯೋ ಯಾ ಮಾಡೋಣ ಭೀಮಣ್ಣಯ್ಯ. ಈ ಕರೆಂಟಿಂದು ವ್ಯತ್ಯಾಸ ಆಗೋದ್ರಿಂದ ಹಿಂಗೆಲ್ಲ ಮೋಟ್ರು ಪಂಪ್ಗಳಿಗೆ ಹೊಡ್ತಾ ಬೀಳ್ತೈತೆ ನೋಡು. ಕೇಬಲ್ಲು ಓಟು ಎಲ್ಲ ಹಳೆವಿರ್ತಾವೆ ನಮ್ಮವು. ಹೊಸ ಕೇಬಲ್ ಇದ್ರೆ ಏನೂ ಆಗಲ್ಲ. ಕೇಬಲ್ಲು ಹಳೆವಿರ್ತವೆ, ಅವು ಎಲ್ಲಂದ್ರೆ ಅಲ್ಲೇ ಕರೆಂಟು ವ್ಯತ್ಯಾಸ ಆದಾಗ ಕೇಬಲ್ಲೇ ಬರಸ್ಟ್ ಆಗೋದು, ಮೋಟ್ರಿಗೆ ತೊಂದರೆ ಆಗೋದು. ಅದರಿಂದನೆಲ್ಲ ಹಿಂಗೆ ಮೋಟ್ರು ಸುಡೋದು ಕಣ ಅಣ್ಣ. ಮೋಟ್ರು ಸುಟ್ಟಾಗ ದುಡ್ಡಿಕ್ಕೆ ರೆಡಿ ಮಾಡ್ಸೋಕ್ಕಾಗಲ್ಲ ಹೇಳಪ್ಪ, ಅಷ್ಟು ಖರ್ಚು ಬೋತೈತಿ. ಹ್ಞೂ ಕಣ ಚಂದ್ರಪ್ಪ, ರೈತರದ್ದು ಯಾವಾಗೂ ಯಾತಾದ್ರೂ ಹಿಂಗೆ ಖರ್ಚುಗಳು ಬಂದೇ ಬರ್ತಾವೆ ಕಣ. ಎಲ್ಲನ ಇವಾಗ 8-10 ಸಾವಿರ ರೂಪಾಯಿ ಖರ್ಚಾಗೈತೆ ನೋಡ್ಲಾ ಚಂದ್ರಪ್ಪ. ಈ ಮೋಟ್ರ್ ಸುಟ್ಟಿರೋದಕ್ಕೆ ಒಂದು 8 ಸಾವಿರ ರೂಪಾಯಿ ಮೋಟ್ರ್ ಸುತ್ಸರ್ಗೂ ಎಲ್ಲ ಆಗೈತಿ. ಈಗ ಜೀಪ್ನವ್ರಿಗೆ ಒಂದು 2 ಸಾವಿರ ಆಗ್ತೈತೆ ನೋಡಪ್ಪ ಮೋಟ್ರು ಬಿಡ್ಸೋಕ್ಕೆ. ಇವಾಗೆಲ್ಲನ ಒಂದು 10 ಸಾವಿರ ರೂಪಾಯಿ ಎಣಿಸ್ಬೇಕು ನೋಡಪ್ಪ. ಏ ಎಲ್ಲಿದ್ದೆ ಸುಧಾರಿಸ್ಕೊಂತ ತೆಗಿಯತ್ತ ಚಂದ್ರಪ್ಪ. ಮೊನ್ನಿನ ಬೋರ್ ಹಾಕ್ಸಿದ್ದೀನಿ, ಮೊನ್ನೆ ಬೋರ್ ಹಾಕ್ಸಿ ಎಲ್ಲ ಹೊಸ ಮೋಟ್ರ್ ಪಂಪ್ನ ತಂದು ಬಿಟ್ಟಿದ್ದೀನಿ, ಆವಾಗೆ ಮೋಟ್ರ್ ಸುಟ್ಟೈತಿ. ಈ ಕರೆಂಟಿನ ಸಮಸ್ಯೆ ಹಂಗೈತಿ. ನಾನಂತೂ ವ್ಯವಸಾಯಕ್ಕೊಂದು ದುಡ್ಡು ಹಾಕಿದ್ದೀನಿ ಅಂತಂದರೆ ಹೇಳ್ಬಾರ್ದು ಕಣ ಚಂದ್ರಪ್ಪ. ನೀರಿಲ್ಲ ಅಂತ ಅಂದರೆ ಬೆಳೆ ಬೆಳೆಯೋಕ್ಕಾಗಲ್ಲ. ಹಿಂಗೆ ಮೋಟ್ರ್ ಸುಡ್ತು ಅದು ಸುಡ್ತು ಅಂತ ಹೇಳಿ ಎಷ್ಟೆಲ್ಲ ಖರ್ಚಾಗ್ತೈತೆ ನೋಡ್ಲಾ ಚಂದ್ರಪ್ಪ ರೈತರದು. ಹ್ಞೂ ಕಣ ಭೀಮಣ್ಣಯ್ಯ, ರೈತರದೆಲ್ಲ ಹಿಂಗೆಯ ಖರ್ಚಾಗೋದು ನೋಡು. ಎಲ್ಲನ ಇವಾಗ ಒಂದು 8-10 ಸಾವಿರ ರೂಪಾಯಿ ಆಗುತ್ತಪ್ಪ. ನೀನು ಜೀಪ್ನಾಗ ಇವಾಗ ಪೈಪ್ ಬಿಡಿಸಿ ಮೋಟ್ರ್ ಬಿಡೋಕ್ಕೂ, ಅದನ್ನ ಎತ್ಸಿರೋದಕ್ಕೂ, ಅಲ್ಲೋಗೆಲ್ಲ ಮೋಟ್ರ್ ಸುತ್ತಿರೋದಕ್ಕೂ ಎಲ್ಲನ ಒಂದು 10 ಸಾವಿರ ರೂಪಾಯಿ ಖರ್ಚು ಬರ್ತೈತಪ್ಪ. ಇವಾಗ ಸುಮ್ಮನೆ ಇಂಥ ಟೈಮ್ಗಳಿಗೆ 10-10 ಸಾವಿರ ರೂಪಾಯಿ ಎಣಿಸ್ಬೇಕು. ಕರೆಂಟ್ ಎಲ್ಲ ಕರೆಕ್ಟಾಗಿ ಇದ್ದಿದ್ರೆ ಇಂಥವು ಯಾವ ಥರವೂ ಸಮಸ್ಯೆ ಗೊತ್ತಿರಲಿಲ್ಲ. ಒಟ್ಟು ಬೇಸಿಗೆ ಬಂತು ಅಂತಂದರೆ ರೈತರಿಗೆ ಇಲ್ದಾವೆಲ್ಲ ನಾನಾ ರೀತಿ ಸಮಸ್ಯೆಗಳು ಬಂದ್ಬಿಡ್ತಾವ ಕಣ ಭೀಮಣ್ಣಯ್ಯ. ಯೋನ್ ಭೀಮಣ್ಣಯ್ಯ, ಈ ಜೀಪ್ನವ್ರು ಯಾರಿಲ್ಲ ಎತ್ತಾಗ ಹೋಗ್ಯವ್ರೆ. ಯಾಕ ಮೂರ್ತಪ್ಪ, ಅಗಾಲ್ ಹುಣ್ಸ ಮರ್ತಾಗೆ ಊಟ ಮಾಡಕ್ ಹೋಗ್ಯವ್ರೆ, ಬತ್ತರ್ ಕಣ ಇವಾಗ. ಯಾಕೆ ಮೂರ್ತಪ್ಪ? ಅದೇ ಕಣ ಭೀಮಣ್ಣಯ್ಯ, ನಮ್ಮದು ಒಟ್ಟು ಕೇಬಲ್ ಯಾತೋ ಬರೆಸ್ಟ್ ಆಗೈತಿ, ಕರೆಂಟ್ ಏನು ನಡೀತಾ ಇರಲಿಲ್ಲ. ವಸಿ ಹೆಂಗೋ ಇಲ್ಲೇ ಜೀಪ್ ಇತ್ತಲ್ಲ, ಅದಕ್ಕೆ ನಿಮ್ದು ಆಗ್ತಿದಂಗೂ ನಮ್ಮಲ್ಲೂ ತವ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣ ಅಣ್ಣ. ಯಾಕೋ ಕರೆಂಟೇ ಎತ್ಕೊಂತಿಲ್ಲ. ಏನೋ ಅದು ಸಮಸ್ಯೆ ಆಗೈತಿ, ಎಲ್ಲೋ ಕೇಬಲ್ ಗೀಬಲ್ ಬರೆಸ್ಟ್ ಆಗೈತೇನೋ, ಅದಕ್ಕೆ ಕರ್ಕೊಂಡು ಹೋಗಿ ಚೆಕ್ ಮಾಡ್ಸೋಣ, ಪೈಪೆಲ್ಲ ಎತ್ಸಿ ನೋಡೋಣ ಅಂತ ಇದ್ದೆ ಕಣ ಅಣ್ಣ. ಅದಕ್ಕೆ ಇವ್ರು ಐದರೇನೋ ಜೀಪ್ನವ್ರು ಅಂತ ಹುಡಿಕೆ ಬಂದೆ. ತಡಿಯ ಮೂರ್ತಪ್ಪ, ಹಂಗಾರೆ ಊಟ ಮಾಡ್ಕೊಂಬತ್ತಾರೆ ಈ ಜೀಪ್ನವರು. ಒಂದ್ರ ಒಟ್ಟು ನಮ್ದು ಆಗ್ತಿರು ಕರ್ಕೊಂಡು ಹೋಗ್ಮೆಂತೆ ಬತ್ತಾರೆ ಹೇಳು. ಸರಿ ಕಣ ಭೀಮಣ್ಣಯ್ಯ, ಈ ಪೈಪ್ ಒಂದು ಲೆಂತ್ನ ಮ್ಯಾಕ್ ಎತ್ತಕ್ಕೆ ಹೆಂಗೆ ತಗೊಂತಾರ ಅಣ್ಣ ಇವಾಗ? ಅದೇ ಕಣ ಮೂರ್ತಪ್ಪ, ಇವಾಗ ಒಂದು ಪೈಪ್ ಎತ್ತಲಿ ಬಿಡಲಿ ಜೀಪ್ ಬಂದು ಆ ಬೋರಿಂಗ್ ತಾಗ ನಿಲ್ಸೇವ್ರಿ ಅಂತ ಅಂದರೆ 600-700 ರೂಪಾಯಿ ಕೊಡಲೇಬೇಕು. ಒಂದು ಪೈಪ್ ಎತ್ತಿದ್ರೂ ಕೊಡಬೇಕು, ಎತ್ತಲಿಲ್ಲ ಅಂತ ಅಂದ್ರೂ ಫಸ್ಟ್ನೇ ಪೈಪಿಗೆ 600-700 ರೂಪಾಯಿ ಇಸ್ಕೊಂತಾರೆ. ಆಮೇಲಿದ್ದ 2, 3, 4, 5 ಹಿಂಗೆಲ್ಲ ಮ್ಯಾಕ್ ಎತ್ತಿದಾಗ ಒಂದೊಂದು ಪೈಪಿಗೆ 120 ರೂಪಾಯಿ 150 ರೂಪಾಯಿ ಕೇಳ್ತಾರೆ ಕಣ. ಮೊನ್ನೆ ಎಲ್ಲ 100 ರೂಪಾಯಿ ಇತ್ತು, ತಿರ್ಗೇನೋ 120 ರೂಪಾಯಿ ಮಾಡಿದ್ರು, ಈಗೇನೋ 150 ರೂಪಾಯಿ ಅಂತ ಹೇಳ್ತಾವ್ರೆ. ಫಸ್ಟ್ನೇ ಲೆಂತ್ ಎತ್ತಕ್ಕೆ ಮಾತ್ರ 700 ರೂಪಾಯಿ ತಾಂತಾರೆ ನೋಡಪ್ಪ. ಇವಾಗ ತಂದು ಆ ಜೀಪ್ ನಿಲ್ಲಿಸಿ ಅದೆಲ್ಲ ಸೊಟ್ಟು ಮಾಡ್ಕೊಂಡು ಫಸ್ಟ್ನೇ ಪೈಪ್ ಎತ್ತದನ್ನ 700 ರೂಪಾಯಿ ತಗೊಂತಾರೆ. ಆಮೇಲೆ 2, 3, 4 ಹಿಂಗೆ ಎತ್ತಿದ್ರೆ ಆವಾಗ 150 ಹಿಂಗೆ ತಗೊಂತಾರೆ. ಏನೋ ಒಂದು 20-30 ಲೆಂತ್ ಎತ್ತಿದ್ರು ಅಂದರೆ 120 ರೂಪಾಯಿ ತಗೊಂತಾರೆ. ಹಿಂಗೈತೆ ನೋಡಪ್ಪ ಈ ಜೀಪ್ನವ್ರದ್ದು. ಓನ್ ಹೇಳಪ್ಪ, ಇವಾಗಂತೂ ಈ ಜೀಪ್ನವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಅವ್ರಿಗೂ ಬೋಲ್ ಡಿಮ್ಯಾಂಡು. ಎಲ್ಲೋಡಿದ್ರೂ ಪೈಪು ಎತ್ತೋದು ಇಳಿಸೋದು, ಪೈಪ್ನ ಎತ್ತೋದು ಇಳಿಸೋದು. ನೀರು ಖಾಲಿ ಆಗಿವೆ ಬೋರ್ನಾಗಂತ ಪೈಪ್ ಬಿಡೋರ್ನ ಕೇಳ್ತೀಯೆ. ಕರೆಂಟಿನ ಸಮಸ್ಯೆ ಇರೋದ್ರಿಂದ ಈ ಮೋಟ್ರ್ ಸುಟ್ಟಿರೋದನ್ನ ಓಟು ಸುತ್ಸೋದು ಕೇಳ್ತೀಯೆ, ಪೈಪ್ ಎತ್ತೋದು ಕೇಳ್ತೀಯೆ, ಕೇಬಲ್ ಬರೆಸ್ಟ್ ಆದ್ರನ್ನ ಕೇಳ್ತೀಯೆ. ತೆಗಿಯತ್ತ ರೈತರಿಗೆ ಒಂದೊಂದಲ್ಲ. ಒಂದು ಹಾಕ್ತಿಲ್ಲ ಒಂದು ಏನಾದರೂ ಒಂದು ಆಗ್ತಿರ್ತೈತಿ. ಇವಾಗ ಈ ಜೀಪ್ನವ್ರಿಗೂ ಬೋಲ್ ಡಿಮ್ಯಾಂಡ್ ಅಲ್ಲ. ಅವ್ರು ಹೇಳಿದ್ದೇ ರೇಟು, ನಾವೇನು ಮಾಡೋಕ್ಕಾಗಲ್ಲ. ಆ ರೇಟಿಕ್ಕಿ ಕೆಲಸ ಮಾಡಿಸ್ಕೋಬೇಕು ನೋಡು.
ಹ್ಞೂ ಕಣ ಮೂರ್ತಪ್ಪ, ಜೀಪ್ನವ್ರಿಗೆ ಬೋಲ್ ಡಿಮ್ಯಾಂಡು ಕಣ. ಇವತ್ತು ಹೇಳಿದ್ರೆ ಇನ್ನು 2 ದಿವಸ ಬಿಟ್ಟು ಬರ್ತಾರೆ. ಆಟೊತ್ತಿಗೆ ಎಲ್ಲ ಗಿಡ ಎಲ್ಲ ಬಾಡಿರ್ತವೆ, ಅವಕ್ಕೆ ನೀರು ಬಿಡಬೇಕು. ಏನನ ಮೋಟ್ರು ಪಂಪು ಸುಟ್ಟಿದ್ರೆ ಅವಾಗ ತಿರ್ಗಿ ಅದನ್ನೆಲ್ಲ ಸುತ್ತಿಸಿ ಬಿಡೋಕ್ಕೆ ತಿರ್ಗಿ ಹತ್ಲಾಗ 2 ದಿನ, ಇಲ್ಲನ ಒಂದು 4-5 ದಿನ, ಹೆಚ್ಚು ಕಮ್ಮಿ ಒಂದು ವಾರನೇ ಆಗ್ತೈತಿ. ಇದೆಲ್ಲ ರೆಡಿ ಮಾಡಿಸಿ ಬಿಡೋ ಓಟೋದ್ಗೆ. ಜೀಪ್ನವ್ರಿಗೆ ಅವ್ರಿಗೇನಪ್ಪ, ಎಲ್ಲಿ ಕೆಲಸ ಇರ್ತೈತೆ ಅಲ್ಲಿ ಹೋಗ್ತಾರೆ, ಮಾಡ್ತಾರೆ, ಬತ್ತಾರೆ. ನಮಗಲ್ಲೇ ತೊಂದರೆ ಆಗೋದು. ಅದಕ್ಕೆ 10 ರೂಪಾಯಿ 15 ರೂಪಾಯಿ ಮಕ ನೋಡಬಾರ್ದು, ಬೇಗ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂತ ಇರಬೇಕು. ನಾವೇನ ಈ ಜೀಪ್ನರ್ತಾಗೆ ಹಿಡಿದಾಡಕ್ ಹೋದ್ರೆ ನಾಳೆ ಏನಾನ ಹೆಚ್ಚು ಕಮ್ಮಿ ಆದ ಕರೆದ್ರೆ ಬರೋದೇ ಇಲ್ಲ. ಅಂತಾರು ಇವಾಗ ಡಿಮ್ಯಾಂಡ್ ಇರೋದ್ಕು ನಾವೇನ ಕಮ್ಮಿ ಮಾಡ್ಕೊಳ್ರಿ ಅಂತ ಅಂದ್ರೆ ಆಮೇಲೆ ನಮ್ಮ ಹೊಲಕ್ಕೆ ಬರಲ್ಲ ಈ ಜೀಪ್ನವರು. ಇಂಥ ಸಮಸ್ಯೆಗಳು ನೋಡಪ್ಪ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. 10 ರೂಪಾಯಿನೋ 15 ರೂಪಾಯಿನೋ ಅವ್ರು ಹೆಚ್ಚಾಗಿ ಹೇಳ್ತಾರೆ, ಕೊಟ್ಟು ಕೆಲಸ ಮಾಡಿಸ್ಕೊಂಬದ್ ನೋಡ್ಬೇಕು. ಇಲ್ಲಾಂದ್ರೆ ಫಸ್ಲುಗಳಿಗೆ ನೀರು ಹಾಯ್ಸಕ್ಕಾಗಲ್ಲ. ಇವ್ರೇನ 2 ದಿವಸ ಲೇಟಾಗಿ ಬಂದ್ರು ಅಂತ ಅಂದ್ರೆ ಅವಾಗ ಫಸ್ಲು ಉಳಿತಾವೇನು? ಏನೋ ಕೇಬಲ್ ಬರೆಸ್ಟ್ ಆಗಿದ್ರೆ ಅವಾಗೆ ರೆಡಿ ಮಾಡಿ ಅವಾಗೆ ಹೋಗ್ತಾರೆ. ಮೋಟ್ರು ಏನಾನ ಸುಟ್ಟಿದ್ರೆ ಏನ್ ಮಾಡ್ಬೇಕಪ್ಪ? ಓಟ್ ಅದನ್ನ ಎತ್ತಿಸ್ಬೇಕು, ಹೋಗಿ ಸುತ್ತಿಸ್ಕೊಂಬರ್ಬೇಕು. ಆಮೇಲೆ ಈ ಜೀಪ್ನರ್ನ ಕರೆದ್ರೆ ಇವ್ರಿನ್ನ 2 ದಿವಸ ಬಿಟ್ಟು ಆಮೇಲೆ ಬರ್ತಾರೆ. ಓಟ್ ಅವಾಗೆಲ್ಲ ವಾರ ಹೆಚ್ಚು ಕಮ್ಮಿ ಗಿಡಕ್ಕೆ ನೀರು ಬಿಡೋಕ್ಕಾಗಲ್ಲ, ಹಂಗಾಗ್ತೈತಿ. ಅದಕ್ಕೆ 5 ರೂಪಾಯಿನೋ 10 ರೂಪಾಯಿನ ಮುಖ ನೋಡಬಾರ್ದು. ಅವರಿಗೆ 7 ಕೊಟ್ಟು ಕೆಲಸ ಮಾಡಿಸ್ಕೊಂಬದ್ನ ನಾವು ರೈತರು ನೋಡ್ಬೇಕಷ್ಟೇ. ಹ್ಞೂ ಕಣ್ಚಂದ್ರಣ್ಣಯ್ಯ, ನೀನು ಹೇಳ್ತಿರೋದನು ಸರಿನೇ. ಆ ವಯಸ್ಸಿ ಇಂಥ ಟೈಮ್ನಾಗೆ ನಾವು ಹಿಡ್ದಾಡಕ್ಕೆ ಹೋಗ್ಬಾರ್ದು. ಜೀಪ್ನರ್ತಾಗೆ ಅವ್ರು ಹೇಳ್ದಷ್ಟೇ ಆಗಲಿ ಕೊಟ್ಟು ಏನೋ ಹೆಚ್ಚು ಕಮ್ಮಿ ಹೇಳ್ಕೊಂಡು ಕೆಲಸ ಮಾಡಿಸ್ಕೊಂಬೇಕು ಕಣ ಅಣ್ಣ. ಅಲ್ಲ ಕಣ ಮೂರ್ತಪ್ಪ, ರೈತರೆಲ್ಲ ಜೋಮ್ನಾಗೆ ದುಡ್ಡಿಕ್ಕೊಂಡು ಕೆಲಸ ಮಾಡಿಸ್ಬೇಕಲ್ಲ ಮೂರ್ತಪ್ಪ. ವಸಿ ನೋಡು, ಇವಾಗ ಈ ಜೀಪ್ನವರು ಬಂದವ್ರೆ, ನಮ್ಮ ತಾವ ದುಡ್ಡಿರಲ್ಲ. ಏನೋ ಈಟೋ ಓಟೋ ಇದ್ದಿದ್ದು ಕೊಟ್ಟಾದ್ರೂ ಇನ್ನೂ ಸ್ವಲ್ಪ ಕೊಡಬೇಕಾಗಿರೋ ದುಡ್ಡನ್ನ 1-2 ದಿನ ಸುಧಾರಿಸಪ್ಪ ಅಂತ ಆದ್ರೂ ಹೇಳ್ತೀವಿ ಕಣ ಮೂರ್ತಪ್ಪ. ಒಬ್ಬೊಬ್ಬರು ಆಯಿತು ಅಂತ ಸುಮ್ಮನಾಗ್ತಾರೆ, ಒಬ್ಬೊಬ್ರು ಕೊಡೋವರೆಗೂ ಹೋಗಲ್ಲ ಕಣ ಮೂರ್ತಪ್ಪ. ಏನನ ನಾವು ಹೇಳಿದ ಟೈಮಿಗೆ ಅವ್ರಿಗೆ ದುಡ್ಡು ಕೊಡಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಸರಿ ಹಿಂಗಾದಾಗ ಬರೋದೇ ಇಲ್ಲ ಕಣ ಜೀಪ್ನವರು. ಹಂಗೆ ಮಾಡ್ತಾರೆ. ಅದಕ್ಕೆ ಒಂದು ರೋಬೋಟು ಈ ಥರದ್ದೆಲ್ಲ ರೈತರಿಗೆ ಕಷ್ಟ ಇರ್ತೈತೆ ಹೇಳ ಮೂರ್ತಪ್ಪ. ಹ್ಞೂ ಕಣ ಭೀಮಣ್ಣಯ್ಯ, ಯಾರೇನೂ ರೈತರು ಜೋಮ್ನಾಗೆ ದುಡ್ಡಿಕ್ಕೊಂಡು ಕೆಲಸ ಮಾಡ್ಸೋಕ್ಕಿಲ್ಲ ಕಣ ಭೀಮಣ್ಣಯ್ಯ. ಅನಿವಾರ್ಯ ಏನೋ ದುಡ್ಡಿಲ್ಲೋ ಟೈಮ್ನಾಗೆ ಏನೋ ಒಂದು ರೋಬೋಟ್ ಸಾಲ ಹೇಳ್ತಾರೆ, ಕೊಡೋದು 1 ದಿನ 2 ದಿನ ಲೇಟ್ ಆದ್ರೂ ಕೊಡ್ತಾರೆ ಕಣ ಅಣ್ಣ. ಆದರೂ ಅದನ್ನು ಒಬ್ಬೊಬ್ಬರು ಅರ್ಥ ಮಾಡ್ಕೊಂತಾರೆ, ಒಬ್ಬೊಬ್ಬರು ಅರ್ಥ ಮಾಡ್ಕೊಂಬಲ್ಲ. ಒಬ್ಬೊಬ್ರು ಒಂದೊಂಥರ. ಈ ಜೀಪ್ನವರು ಆವಾಗೆ ದುಡ್ಡು ಕೊಟ್ಟರೆ ನೋಡಪ್ಪ, ಮುಂದಿನ ಸರಿಗೆ ಏನಾನ ಹೆಚ್ಚು ಕಮ್ಮಿ ಆದಾಗ ಈ ಥರ ಬೋರು ರಪ್ನ ಹೇಳ್ತಿದಂಗೂ ಅದೇ ಬಂದುಬಿಡ್ತಾರೆ ಎಲ್ಲಿದ್ರು. ಅದೇ ನಾವೇನ ಇವಾಗ ದುಡ್ಡು ಕೊಟ್ಟು ಕಳಿಸ್ಲಿಲ್ಲ ಅಂತ ಅಂದರೆ ನೀನು ಫೋನ್ ಮಾಡಿದರೆ, ಇವತ್ತು ಫೋನ್ ಮಾಡಿದರೆ ಇನ್ನು 2 ದಿವಸ ಬಿಟ್ಕೊಂಡು ಬತ್ತಾರೆ ಕಣ ಭೀಮಣ್ಣಯ್ಯ. ಇದೊಂದೇ ಅಂತ ಅಲ್ಲ ಕಣ ಮೂರ್ತಪ್ಪ, ಇವತ್ತಿನ ದಿನದಾಗೆ ಎಲ್ಲ ಕೆಲಸನೂ ಅಷ್ಟೇಯ. ನಮ್ಮ ತಾವ ಜೋಮ್ನಾಗೆ ದುಡ್ಡಿದ್ರೆ ಕೆಲ್ಸಗಳು ನಡೀತಾವ ಕಣ ಮೂರ್ತಪ್ಪ. ಇಲ್ಲ ಅಂತ ಅಂದ್ರೆ ಯಾವ ಕೆಲಸನೂ ನಡೆಯೋಕ್ಕಿಲ್ಲ. ಹಿಂದ್ಲು ಕಾಲದಾಗೆಲ್ಲ ಮಾತಲ್ಲೇ ವ್ಯವಹಾರಗಳನ್ನ ನಡೆಸ್ಕೊಂಬರೋರು. ಇವತ್ತಿನ ದಿನದಾಗೆ ದುಡ್ಡು ಮುಂದ್ಕಿಕ್ಕಿ ಆಮೇಲೆ ವ್ಯವಹಾರ ಮಾತಾಡಬೇಕು ಕಣ ಮೂರ್ತಪ್ಪ. ಇವತ್ತಿನ ಕಾಲ ಅಂಕಣ ಇರೋದು ಮೂರ್ತಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ರೈತರಿಗೆ ಏನೆಲ್ಲ ಸಮಸ್ಯೆಗಳು ಐದವೆ ಅಂತ. ಬರೀ ಕರೆಂಟಿಂದು ನೀರಿಂದು ಅಷ್ಟೇ ಸಮಸ್ಯೆ ಅಲ್ಲ, ಈ ಥರ ಮೋಟ್ರು ಪಂಪು ಸುಟ್ಟಾಗ ಏನೆಲ್ಲ ಖರ್ಚು ಬರ್ತೈತಿ ಅಂತ, ಒಸಿ ಕೇಬಲ್ ಸುಟ್ಟಾಗೂ ಹೆಂಗೆಲ್ಲ ಖರ್ಚು ಬರ್ತವೆ ಅಂತ ನೋಡಿದ್ರಲ್ಲ ವೀಕ್ಷಕರೇ. ಇದು ಹಳ್ಳಿ ಜಾಣಾರು ಅಂತ ಚಾನಲು. ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 35. ಇದರ ಮುಂದುವರಿದ ಭಾಗ 36ರಲ್ಲಿ ಇರುತ್ತದೆ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಾಮೆಂಟು ಕೊಡ್ರಪ್ಪ.